ಹಾಗಾಗಿ ಸ್ವಲ್ಪ ಟೆನ್ಷನಲ್ಲಿದ್ದೀನಿ ಅಷ್ಟೇ. ಆದರೂ ಯಾರ ಬಗ್ಗೆನೂ ಇಲ್ದಿರೋ ಇಂಟ್ರೆಸ್ಟ್ ಆ ಗೂಬೆ ವಿಷಯದಲ್ಲಿ ನಿಮಗೆ ತುಂಬಾನೇ ಇರೋ ಹಾಗಿದೆ. ಅವನ ವಿಷಯ ಹೇಳ್ತಿದ್ದಾಗೆ ನೀವು ತುಂಬಾ ಟೆನ್ಷನ್ ಆಗ್ತಿರಲ್ಲ ಸರ್. ಹಾಗೇನು ಇಲ್ಲಪ್ಪ. ಜಾನು ಇಲ್ದಾನೆ ಜಯಂತ್ ಹಾಗಾಗಿದ್ದಾನೆ. ಅವಳಿಲ್ಲ ಅಂದ್ರೂ ಯಾವಾಗಲೂ ಅವಳ ಚಿಂತೆಯಲ್ಲೇ ಇರ್ತಾನಲ್ಲ, ಅವಳ ಯೋಚನೆನೇ ಮಾಡ್ತಿರ್ತಾನೆ. ಹಾಗಾಗಿ ಒಂದೊಂದ್ಸಲ ಹೀಗಾಡ್ತಾನೆ. ಅಲ್ಲ ಸರ್, ಜಾನು ಅವ್ರು ಸತ್ತಿದ್ದಾರೆ ಅಂತ ಗೊತ್ತಿದ್ರು ಇಷ್ಟು ಟೆನ್ಷನ್ ಯಾಕೆ ಸರ್? ಏನಂತಂದ್ರೆ ಜಾನ್ವಿ ಅವರು ಸತ್ತಿಲ್ಲ. ಇದೇ ಮಾತನ್ನ ನಿಮ್ಮನ್ನು ಬಿಟ್ಟು ಬೇರೆ ಯಾರಾದ್ರೂ ಹೊಡಿತಿದ್ರೆ. ಜಯಂತ್ ಬಿಡಪ್ಪ ಕೈ. ಜಯಂತ್ ಸ್ವಲ್ಪ ಸಮಾಧಾನವಾಗಿರು. ನೋಡಪ್ಪ, ಜಯಂತ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನೀನು. ಕಳ್ಕೊಂಡಿರೋರ್ ನೋವು ನಿನ್ಗೆ ಹೇಗೆ ಗೊತ್ತಾಗುತ್ತೆ? ಜಾನುನ ಜಯಂತ್ ತುಂಬಾ ಪ್ರೀತಿ ಮಾಡ್ತಾನೆ. ನಿಜವಾಗ್ಲೂ ನೀವು ಗ್ರೇಟ್ ಸರ್. ಜಾನು ಯಾವಾಗ್ಲೂ ಹೇಳ್ತಿದ್ಲು ಹುಚ್ಚಿನ ಥರ ಪ್ರೀತಿ ಮಾಡೋ ಹುಡುಗ ಬೇಕು ಅಂತ. ನೀವು ನಿಜವಾಗ್ಲೂ ಹುಚ್ಚಾನೇ ಆಗ್ಬಿಟ್ಟಿದ್ದೀರಾ. ಆದ್ರೆ ಈ ಹುಚ್ಚು ಪ್ರೀತಿನ ಅನುಭವಿಸೋ ಅದೃಷ್ಟ ಜಾನುಗಿಲ್ಲ. ಬರ್ತೀನಿ ಸರ್. ಕೇಳಿದ್ರ ಶಾಂತಮ್ಮ ಹೇಗೆ ಮಾತಾಡಿ ಹೋಗ್ತಾ ಇದ್ದಾನೆ? ಜಯಂತ್ ಸ್ವಲ್ಪ ಸಮಾಧಾನವಾಗಿರು. ನೋಡು, ನೀನ್ ಕೋಪ ಮಾಡ್ಕೊಂಡ ಹಾಗೆ ಅವನು ಕೋಪ ಮಾಡ್ಕೊಂಡ್ಬಿಟ್ರೆ ನೀನ್ ಆ ಗೂಬೆನ ಹೇಗೆ ಹುಡುಕ್ತೀಯ? ನಿನಗಿರೋದು ಇದು ಒಂದೇ ದಾರಿ. ಅದಕ್ಕೆ ಅಲ್ವಾ ಶಾಂತಮ್ಮ ಆದಷ್ಟು ಪೇಷಂಟ್ ಆಗಿರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ನನಗೂ ಒಂದು ಮನೆಯಿಂದ ಇನ್ನೊಂದು ಮನೆ ಅಲ್ದಾಡಿ ಸಾಕಾಗಿ ಹೋಗಿದೆ ಶಾಂತಮ್ಮ.